ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ಮೀಡಿಯಾ. ನಾನಿವತ್ತು ನಮ್ಮ ಕೋರ್ಮಂಗ್ಲ 6 ಬ್ಲಾಕಲ್ಲಿರುವ ಪೋಸ್ಟ್ ಆಫೀಸ್ಗೆ ಬಂದಿದ್ದೀನಿ. ನಾನು ಡಿಗ್ರಿ ಮಾಡಿ ಸುಮಾರು ವರ್ಷಗಳೇ ಕಳೀತು. ಬಟ್ ಪೋಸ್ಟ್ ಆಫೀಸಲ್ಲಿರುವ ಕೆಲವೊಂದು ಸ್ಕೀಮ್ಸ್ ಬಗ್ಗೆ ನಾನು ತಿಳ್ಕೊಂಡು ಇರಲಿಲ್ಲ, ಇಂಟ್ರೆಸ್ಟು ಇರಲಿಲ್ಲ. ಬಟ್ ಇತ್ತೀಚೆಗೆ ನನಗೆ ಗೊತ್ತಾಯಿತು, ಪೋಸ್ಟ್ ಆಫೀಸಲ್ಲಿ PLI ಸ್ಕೀಮ್ ಅಂತಿದೆ. ಇದು ನಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಪ್ರತಿಯೊಬ್ಬ ಡಿಗ್ರಿ ಹೋಲ್ಡರ್ಸ್ಗೂ ಸಹ ತುಂಬಾ ಅಡ್ವಾಂಟೇಜ್ ಇದು. ಈ ಒಂದು ಸ್ಕೀಮ್ ಬಗ್ಗೆ ನಿಮಗೆಲ್ಲ ತಿಳಿಸ್ಕೊಡೋಣ ಅಂತ ಹೇಳ್ಬಿಟ್ಟು ನಾನಿವತ್ತು ಕೋರ್ಮಂಗ್ಲ 6 ಬ್ಲಾಕಲ್ಲಿರುವ ಪೋಸ್ಟ್ ಆಫೀಸ್ಗೆ ಬಂದಿದ್ದೀನಿ. ಬನ್ನಿ, PLI ಸ್ಕೀಮ್ ಅಂದರೆ ಏನಂತ ತಿಳ್ಕೊಳ್ಳೋಣ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಮೇಡಮ್, ಪೋಸ್ಟ್ ಆಫೀಸಲ್ಲಿರುವಂತಹ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಅಂತಿದೆಯಲ್ಲ, ಇದ್ರ ಬಗ್ಗೆ ಏನಾದರೂ ನೀವು ಇನ್ಫಾರ್ಮೇಷನ್ ಶೇರ್ ಮಾಡೋಕ್ಕಾಗುತ್ತಾ? ಹಾಂ ಮೇಡಮ್, ಇದು ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಅಂತ ಆಕ್ಚುಲಿ ವೆರಿ ಗುಡ್ ಸ್ಕೀಮ್ ಇದು. ಎಷ್ಟೋ ಜನಕ್ಕೆ ನಮ್ಮಲ್ಲೂ ಒಂದು ಇನ್ಶೂರೆನ್ಸ್ ಇದೆ, ಪೋಸ್ಟಲ್ ಅಲ್ಲಿ ಅಂದ್ರೆ ಬರೀ RD TD ಅಷ್ಟೇ ಇರುತ್ತೆ ಅಂತ ಅನ್ಕೊಂತಾರೆ. ಆದರೆ ನಮ್ಮಲ್ಲಿ ಒಂದು ಇನ್ಶೂರೆನ್ಸ್ ಸ್ಕೀಮ್ ಇದೆ. ಇದನ್ನ ನಾವು ಅರ್ಲಿಯರ್ ಅಂದ್ರೆ ನಮ್ಮ ಸ್ಕೀಮ್ ಸ್ಟಾರ್ಟ್ ಆಗಿಬಿಟ್ಟು 185 ಇಯರ್ಸ್ ಆಗ್ತಾ ಇದೆ. ಅಂದರೆ PLI ಇನ್ಶೂರೆನ್ಸ್ ಸ್ಕೀಮ್ ಸ್ಟಾರ್ಟ್ ಆಗಿ ಅಷ್ಟು ಆಗ್ತಾ ಇದೆ. ಆದರೆ ಇದು ಒಂದು ಇನ್ಶೂರೆನ್ಸ್ ಇದೆ ಅಂತ ಪಬ್ಲಿಕ್ಕಿಗೆ ಗೊತ್ತಿಲ್ಲ. ಯಾಕಂದರೆ ನಾವು ಅರ್ಲಿಯರ್ ಸೆಂಟ್ರಲ್ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ, ಆಮೇಲೆ ಆಲ್ ಬ್ಯಾಂಕ್ಸ್ ಎಂಪ್ಲಾಯಿ, ಡಿಫೆನ್ಸ್, ಆರ್ಮಿ ಅವ್ರಿಗೆ ಮಾತ್ರ ಕೊಡ್ತಿದ್ದೀವಿ. ಇವಾಗ ಯೂನಿವರ್ಸಿಟೀಸ್, ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಲೈಕ್ ಸ್ಕೂಲ್ಸು, ಆಮೇಲೆ ಬ್ಯಾಂಕ್ ಎಂಪ್ಲಾಯೀಸ್, ಹಾಸ್ಪಿಟಲ್ ಎಂಪ್ಲಾಯೀಸ್ ಅವರೆಲ್ಲ ಕೂಡ ಮಾಡ್ಬೋದು. ಎಕ್ಸ್ಟೆಂಡೆಡ್ ಕ್ಲೈಂಟ್ಸ್ ಅಂದರೆ ಆಲ್ ಡಿಗ್ರಿ ಹೋಲ್ಡರ್ಸ್, ITI ಡಿಪ್ಲೊಮಾ ಅವರು ಕೂಡ ಮಾಡ್ಬೋದು. ನಮ್ಮಲ್ಲಿ ಒಂದಷ್ಟು ಸ್ಕೀಮ್ಸ್ ಇದೆ. ಅದರಲ್ಲಿ ಹೋಲ್ ಲೈಫು ಮತ್ತು ಕನ್ವರ್ಟಬಲ್ಲು, ಎಂಡೋಮೆಂಟ್. ನಾವು ತುಂಬ ಜನಕ್ಕೆ ಪ್ರಿಫರ್ ಮಾಡೋದೇ ಎಂಡೋಮೆಂಟ್ ಮಾಡಿ ಅಂತ. ಇದರಲ್ಲಿ ನಿಮಗೆ ಲಂಸಮ್ ಬರುತ್ತೆ. ಅಂದರೆ ನೀವು ಒಂದು 20 ಲಕ್ಷ ಪಾಲಿಸಿ ತಗೊಂಡ್ರೆ ಇಷ್ಟು ವರ್ಷಕ್ಕೆ, ಸಪೋಸ್ ನಿಮಗೆ ನಿಮ್ಮ ಬರ್ತ್ಡೇಗೆ ನಾನು ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಇದೊಂದು 20 ಲ್ಯಾಕ್ಸ್ ನಿಮಗೆ ಹಾಕಿರೋದು. ನೀವೇನಾದರೂ ಮೆಚುರಿಟಿ ಏನಾದರೂ ಸಪೋಸ್ ಒಂದು 55ಗೆ ತಗೊಳ್ತೀನಿ ಅಂದರೆ ನೋಡಿ, PLI ನಿಮ್ಗೆ ಎಷ್ಟು ಬೆನಿಫಿಟ್ ಆಗುತ್ತೆ ಅಂತ ಹೇಳ್ತೀನಿ. 55 ಇಯರ್ಸ್ ಅಂತ ಅಂದರೆ ನೀವು 17 ಇಯರ್ಸ್ ಮೇಡಮ್. ಇದೆಲ್ಲ ಕೂಡ ನಿಮ್ಗೆ ಲಾಂಗ್ ಟರ್ಮಲ್ಲಿ ತುಂಬ ಬೆನಿಫಿಟ್ ಆಗುತ್ತೆ ಮೇಡಮ್. ಯಾಕಂದರೆ ನಿಮಗೆ ATC ಬರುತ್ತೆ, ಪ್ಲಸ್ ನಿಮಗೆ ಇನ್ಶೂರೆನ್ಸ್ ಕವರೇಜ್ ಆಗುತ್ತೆ. ಮೆಚುರಿಟಿ ನೀವು ತಗೊಳ್ತಾ ಇರೋದು 20 ಲ್ಯಾಕ್ಸ್ ಆದರೆ ನಮ್ಮಿಂದ ಮೆಚುರಿಟಿ ನಿಮಗೆ 17,68,000 ಬರುತ್ತೆ. ಈಗ ಕೆಲವರಿಗೆ ಡೌಟ್ ಇರುತ್ತೆ, ನಾವು ಅಷ್ಟು ವರ್ಷ ಇರ್ತೀವೋ ಇರಲ್ವೋ ಅಂತ ಹೇಳ್ತಿರಲ್ಲ, ಹಂಗಾಗಿ ಮಾಡಿಸ್ಕೊಳ್ಳಿ ಅಂತ ಹೇಳೋದು. ಯಾಕಂದ್ರೆ ನಿಮ್ಮ ಡಿಪೆಂಡೆನ್ಸ್ ಇರ್ತಾರಲ್ಲ, ಅವರಿಗೆ ಇದು ತುಂಬಾನೇ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಆಮೇಲೆ ಅವ್ರು ಎಲ್ಲೋ ಹೋಗ್ಬೇಕು, ಏನೋ ಮಾಡಬೇಕು ಅಂತ ಏನಿಲ್ಲ. ಎನಿ ಪೋಸ್ಟ್ ಆಫೀಸ್, ಯಾಕಂದ್ರೆ ಪೋಸ್ಟ್ ಆಫೀಸ್ ಎಲ್ಲ ಕಡೆ ಇರುತ್ತೆ. ಆಲ್ಮೋಸ್ಟ್ ನಿಮ್ಗೆ 37 ಲ್ಯಾಕ್ಸ್ ನಿಮ್ಗೆ 17 ಇಯರ್ಸ್ಗೆ ನೀವು ಕೂಡಿಟ್ಕೊಂಡ್ರು ಕೂಡ ಇಷ್ಟು ದುಡ್ಡು ಮಾಡೋಕ್ಕಾಗಲ್ಲ. ಮತ್ತೆ ಮೇಡಮ್, ನಾವೀಗ 20 ಲ್ಯಾಕ್ ಕೊಟ್ಟಿದ್ರೆ ನೀವು ಅದಕ್ಕೆ 17 ಲ್ಯಾಕ್ ಆಡ್ ಮಾಡ್ತೀವಿ, ಬೋನಸ್ ಹಾಕಿ ಕೊಡ್ತೀವಿ 17 ಇಯರ್ಸ್ಗೆ. 17 ಇಯರ್ಸ್ಗೆ ಪರ್ ಮಂತ್ ನಾವು ಎಷ್ಟು ಕಟ್ಟಬೇಕು ನೋಡಿ? ನಿಮಗೆ ಪರ್ ಮಂತ್ ಇದು 9,900 ಬರುತ್ತೆ. ಓಕೆ, ಆಯ್ತಾ? ಹೌದು. ಇಂಟು 12 ಅಂದ್ರೆ ನೀವು ಒಂದು ವರ್ಷಕ್ಕೆ ಎಷ್ಟು ಬರ್ತೀರ ಗೊತ್ತಾ? 9,900 ಇಂಟು 12 ಅಂತಂದ್ರೆ ನೀವು ನೋಡಿ 1,18,800 ಕಟ್ತೀರಾ. ಓಕೆ, ಆಯ್ತಾ? ಅದೇ ನೀವು ಆನ್ಯುಯಲ್ ಪ್ರೀಮಿಯಂ ಇದೆ ನಮ್ಮಲ್ಲಿ. ಆನ್ಯುಯಲ್ ಅಂತ ಅಂದ್ರೆ ವರ್ಷಕ್ಕೆ ಒಂದೇ ಸಲ ಪೇ ಮಾಡುವಂಥದ್ದು. ವರ್ಷಕ್ಕೆ ಒಂದೇ ಸಲ ನೀವೇನಾದ್ರು ಪೇ ಮಾಡಿದ್ರೆ ನೋಡಿ ಮೇಡಮ್, 1,15,240 ಆಗುತ್ತೆ. ನೋಡಿ, ನೀವು 180,800ಗೆ ಅದೇ ನೀವು ಇಯರ್ಲಿ ಪಾಲಿಸಿ ಮಾಡಿದ್ರೆ ಆಲ್ಮೋಸ್ಟ್ ಪರ್ ಇಯರ್ ನಿಮಗೆ 3,560 ಸೇವ್ ಆಯ್ತು. ಹೌದು. ಈಗ ಇಂಟು 17 ಇಯರ್ಸ್ ಪಾಲಿಸಿ ಅಲ್ವಾ ಇದು? ಹೌದು. ಸೊ 115 ಇಂಟು 240 ಇಂಟು 17 ಅಂದರೆ ನೋಡಿ, ನೀವು 20 ಲ್ಯಾಕ್ಸ್ ಕೂಡ ಪೇ ಮಾಡ್ತಾ ಇಲ್ಲ. ನೀವು ಮಾಡೋದು 1959 ಅಷ್ಟೇನೆ. ಅಂದರೆ ನಿಮ್ಗೆ ಆಲ್ಮೋಸ್ಟ್ ಇಲ್ಲಿ 50,000 ಇಲ್ಲೇ ನಿಮ್ಗೆ ಸೇವ್ ಆಗುತ್ತೆ. ಪ್ಲಸ್ 1768 ನಿಮ್ಗೆ ಕೊಡ್ತೀವಿ ನಾವು. ಇದನ್ನು ಕನ್ಸಿಡರ್ ಮಾಡೋದೇ 37. ಇದನ್ನ ನೀವು ಇಷ್ಟು ಕಟ್ಟಿದ್ರು ಕೂಡ ನಾವು 20 ಲ್ಯಾಕ್ಸ್ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಸೊ ನಿಮಗೆ 37,68,000 ಬರುತ್ತೆ ಮೆಚುರಿಟಿ 55 ಇಯರ್ಸ್ಗೆ, 17 ಇಯರ್ಸ್ಗೆ. ಹಾಂ ಮೇಡಮ್, ಹೌದು. ಅದೇ ನೀವೇನಾದ್ರು RD ತಗೊತೀನಿ ಅಂತ ಅಂದರೆ ನಮ್ಮಲ್ಲಿ 1,000ಗೆ ಆಫ್ಟರ್ 5 ಇಯರ್ಸು ನೀವು 60,000 ಪೇ ಮಾಡಿರ್ತೀರಾ. ನಮ್ಮಿಂದ 11,300 ಅಷ್ಟೇ ಎಕ್ಸ್ಟ್ರಾ ಬರುತ್ತೆ ಅಷ್ಟೇ. 17,300 ಬರುತ್ತೆ. ನಿಮ್ಗೆ RDಯಲ್ಲಿ ಎಷ್ಟು, RDಗೆ PLIಗೆ ಎಷ್ಟು ಡಿಫ್ರೆನ್ಸ್ ಅಂತ ಹೇಳ್ತೀನಿ ನೋಡಿ. ಈಗ ನೀವು PLI ನಮ್ಮಲ್ಲಿ ಮಿನಿಮಮ್ ನಿಮ್ಮ ಏಜ್ಗೆ ಅಂದ್ರೆ ನಿಮ್ಗೆ 45 ಇಯರ್ಸ್ಗೆ ಮೇಡಮ್. ಅಂದ್ರೆ 7 ಇಯರ್ಸ್ ಟರ್ಮ್. ಆಯ್ತಾ? 7 ಇಯರ್ಸ್ಗೆ ಮಂತ್ಲಿ 24,300 ಅಂದ್ರೆ ನಿಮ್ಗೆ ಮೆಚುರಿಟಿ ಬಂದ್ಬಿಟ್ಟು 27,28,00,000 ಬರುತ್ತೆ. ಅಂದ್ರೆ ನೀವು 20 ಲ್ಯಾಕ್ಸ್ ಪೇ ಮಾಡಿರ್ತೀರಾ, ನಮ್ಮಿಂದ ನಿಮ್ಗೆ
7,28,000 ಎಕ್ಸ್ಟ್ರಾ ಬರುತ್ತೆ. ನೀವು 7 lakhs ಅಂತಾನೆ ಕನ್ಸಿಡರ್ ಮಾಡಿ, ಆಯ್ತಾ. ಸೊ 7 lakhs ನಿಮ್ಗೆ 7 yearsಗೆ ಎಕ್ಸ್ಟ್ರಾ ಬಂತು, ಅಲ್ಲಿಗೆ 1 yearಗೆ 1 lakh ನಿಮ್ಗೆ ಆಡ್ ಆಯ್ತು. ಅದೇ ನಿಮ್ಗೆ ಆಡಿ ತೋರಿಸ್ತೀನಿ ನೋಡಿ ನಾನು, ಆಡಿಯಲ್ಲಿ ಯಾವ ತರ ಡಿಫ್ರೆನ್ಸ್ ಆಗಿ ಬರುತ್ತೆ ಅಂತ ಹೇಳ್ಬಿಟ್ಟು. ಆಡಿಯಲ್ಲಾದ್ರೆ ಇದೇ 24,300ಗೆ ಇಂಟ್ರೆಸ್ಟ್ ನೋಡಿ ಮೇಡಮ್, ನೀವು ಆರ್ ಡಿಯಲ್ಲಿ 5 yearsಗೆ ನೀವು ಪೇ ಮಾಡೋದು ಬಂದ್ಬಿಟ್ಟು 14,58,000 ಮೇಡಮ್. ಇಂಟ್ರೆಸ್ಟ್ ಬಂದ್ಬಿಟ್ಟು 2,76,189 ಆಗುತ್ತೆ. ಅಲ್ಲಿಗೆ ನಿಮಗೆ ನೋಡಿ ಆರ್ ಡಿಯಲ್ಲಿ 5 yearsಗೆ 1734 ಆಯ್ತು. ಆದ್ರೆ ನಮ್ಮಲ್ಲಿ 7 yearsಗೆ ಎಕ್ಸ್ಟ್ರಾ ಬಂದ್ಬಿಟ್ಟು ನಿಮ್ಗೆ 7 lakhs ಬರ್ತಾ ಇದೆ ನೋಡಿ. ಆಲ್ಮೋಸ್ಟ್ ನಿಮ್ಗೆ ಒಂದು 8 lakhs ಒಂದು 8 lakhs ನಿಮ್ಗೆ PLI ಅನುಕೂಲ ಆಗುತ್ತೆ. ಮತ್ತೆ ನಿಮ್ಮಲ್ಲಿ ಟ್ಯಾಕ್ಸ್ ಸೇವಿಂಗ್ಸ್ ಆಗುತ್ತೆ, ಪ್ಲಸ್ ಲೈಫ್ ಕವರೇಜ್ ಕೂಡ ಇರುತ್ತೆ. ಸೊ ಸಪೋಸ್ ಈಗ ನೀವು ಏನೋ ಅನ್ಎಕ್ಸ್ಪೆಕ್ಟೆಡ್ ಅಲ್ವಾ ನಮಗೆ, ಸೊ ಆರ್ ಡಿ ಕಟ್ಟೋ ಅಮೌಂಟ್ ನೀವು PLI ಕಟ್ಕೊಂಡ್ರೆ 20 lakhs ನಾಮಿನಿಗೂ ಹೋಗುತ್ತೆ, ಪ್ಲಸ್ 1 yearಗೆ ನಾವು 1,04,000 ಬೋನಸ್ ಕೊಡ್ತೀವಿ. ಅದು ಕೂಡ ನಮ್ಗೇನಾದ್ರೂ ಲೈಫ್ ಅಲ್ಲಿ ಪ್ರಾಬ್ಲಮ್ ಆಯ್ತು ಅಂತ ಹೇಳಿದ್ರೆ ನಾವು ಕಟ್ಟಿರೋ ಅಮೌಂಟ್ ನಮ್ಮ ನಾಮಿನಿಗೂ ನೀವು ಅಷ್ಟು ಕಟ್ಟಿರೋದೇ ಇಲ್ಲ. ಯಾಕಂದ್ರೆ 20 ವರ್ಷ ಇದು 17 ವರ್ಷ ಪಾಲಿಸಿ ಅಲ್ವಾ. ನೀವೆಷ್ಟು ಒಂದು ಸಪೋಸ್ ಒಂದು 5 years ಕಟ್ಟಿದ್ರಿ, 5 yearsಗೆ 20 ಲಕ್ಷ ನಿಮ್ಗೆ ಏನು ನಾವು ಮಾಡಿದೀವಿ ಈ ಕವರೇಜ್ ಬರುತ್ತೆ. ಜೊತೆಗೆ ನಿಮ್ಗೇನು ಎಲಿಜಿಬಲ್ ಬೋನಸ್ ಇದೆ ಅದು ನಾಮಿನಿ ಕೊಡ್ತೀವಿ. ಇದು ಸಪೋಸ್ ನೀವು ಕ್ಲೋಸ್ ಮಾಡಬೇಕು, ಪ್ರೀ ಕ್ಲೋಸ್ ಮಾಡಬೇಕು ಅಂದ್ರೆ ನಿಮ್ಗೆ ಆಫ್ಟರ್ 5 years ಸರೆಂಡರ್ ಮಾಡ್ಕೋಬಹುದು. ಬಟ್ ಸಬ್ಜೆಕ್ಟ್ ಟು ಕಂಡೀಷನ್ಸ್, ಅದು ಇಷ್ಟೇ ಕಟ್ ಆಗುತ್ತೆ, ಇಷ್ಟು ಕೊಡಬೇಕು ಅಂತ ಇರುತ್ತೆ, ಅಷ್ಟು ಮಾತ್ರ ನಾವು ಕೊಡ್ತೀವಿ. ಹಾಗೆ ಮತ್ತೆ ಇದು ನಮ್ದು ಸೆಂಟ್ರಲ್ ಮೇಡಮ್, ಪ್ಯೂರ್ಲಿ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್. ನೀವು ಎನಿ ಪೋಸ್ಟ್ ಆಫೀಸ್ ಬೇಕಾದ್ರೆ ನೀವು ಇದು ಮಾಡ್ಕೋಬಹುದು, ಆಯ್ತು ತಗೋಬಹುದು. ನಿಮ್ಗೆ ಒಂದು ಬಾಂಡ್ ಬುಕ್ ಕೊಡ್ತೀವಿ ನಾವು. ಹಾ ಮತ್ತೆ ಮೇಡಮ್ ನಾವು ಡಿಗ್ರಿ ಹೋಲ್ಡರ್ಸ್ ಅನ್ನೋದಕ್ಕೆ ಡಾಕ್ಯುಮೆಂಟೇಶನ್ ಏನೇನು ಬೇಕಾಗುತ್ತೆ? ಹಾ ಮೇಡಮ್, ಇದು ಏನು ಗೊತ್ತಾ, ನಿಮ್ಗೆ ಕಾನ್ವಿಕೇಶನ್ ಡಿಗ್ರಿ ಕಂಪ್ಲೀಟ್ ಆಗಿದ್ರೆ ಅಥವಾ ಕೆಲವರಿಗೆ ಕಾನ್ವಿಕೇಶನ್ ತಗೊಂಡಿರಲ್ಲ, ಆಲ್ ಮಾರ್ಕ್ಸ್ ಕಾರ್ಡ್ಸ್ ಈಗ ಇನ್ ಸೆಮಿಸ್ಟರ್ಸ್ ಇರ್ತಾರೆ, ಎಲ್ಲ ಮಾರ್ಕ್ಸ್ ಕಾರ್ಡ್ದು ಕೂಡ ನಮಗೆ 3 years ಜೆರಾಕ್ಸ್, ನಿಮ್ದು ಆಧಾರ್ ಪ್ಯಾನ್, ಒಂದು ಫೋಟೋ ತಗೊಂಡ್ಬಂದ್ರೆ ನಿಮ್ಗೆ ಎಷ್ಟು ವರ್ಷಕ್ಕೆ ಬೇಕು. ಈಗ ನೋಡಿ ನಾನು ನಿಮ್ಗೆ ಎಕ್ಸಾಂಪಲ್ ಹೇಳಿದೆ, 7 yearsಗೂ ಇದೆ, 17 yearsಗೂ ಇದೆ. ಡಿಪೆಂಡ್ಸ್ ಮೇಡಮ್, ನಮ್ಮಲ್ಲಿ ಮೆಚುರಿಟಿ ಅನ್ನೋದು ಎಷ್ಟು ವರ್ಷಕ್ಕೆ ನೀವು ತಗೊಂತೀರೋ ಅದ್ರ ಮೇಲೆ ಹೋಗ್ತಾ ಇರುತ್ತೆ. ಇದೊಂದು ಚಾರ್ಟ್ ಇದೆ. ನೀವು ಮೈನರ್ ತುಂಬಾ ಏಜ್ ಕಮ್ಮಿ, ಈಗ ನೋಡಿ ಇದು ಮೆಚುರಿಟಿ 55 years ಇದೆ. ಅದೇ ಒಬ್ಬ 30 years ಇರೋ ವ್ಯಕ್ತಿ ಇದೇನಾದ್ರೂ ತಗೊಂಡ್ರೆ 10 lakhsಗೆ 25 ವರ್ಷ ಅವರು ತಿಂಗಳಿಗೆ 3,150 ರೂಪಾಯಿ ಕಟ್ಟಬೇಕು. ಅವ್ರು 10 ಕಟ್ತಾರೆ, ನಮ್ಮಿಂದ 13 ಲಕ್ಷ ಆಗಿ 23 ಲಕ್ಷ ನಾವು ಕೊಡ್ತೀವಿ ನಿಮ್ಗೆ ಮೆಚುರಿಟಿ ಅಮೌಂಟ್. ಆಮೇಲೆ ಅವರು ಕಮ್ಮಿ ಏಜ್ ಇರೋರಾದ್ರೆ ಪ್ರೀಮಿಯಂ ಕಮ್ಮಿ ಇರುತ್ತೆ, ಅವ್ರಿಗೆ ಮೆಚುರಿಟಿ ಅಮೌಂಟ್ ಜಾಸ್ತಿ ಇರುತ್ತೆ. ಹಾಗೆ ಡಿಪೆಂಡ್ಸ್ ಅವ್ರ ಅನುಕೂಲ ತಕ್ಕಂಗೆ ಇಷ್ಟೇ ವರ್ಷ 55ಗೆ ತಗೋಬೇಕು, 60ಗೆ ತಗೋಬೇಕು ಅಂತ ಏನಿಲ್ಲ. ನಮ್ಮಲ್ಲಿ ಮೆಚುರಿಟಿ ಸ್ಟಾರ್ಟ್ ಆಗೋದೇ 35, 40, 45, 50 ಹಾಗೆ ಅವ್ರ ಅನುಕೂಲ, ಅವ್ರಿಗೆ ಹೇಗಿದಾಗುತ್ತೋ ಹಾಗೆ ಮಾಡ್ಕೋಬಹುದು. ಬಟ್ ಕಂಪ್ಲೀಟ್ ನಿಮ್ಗೆ ಇದು ಗ್ಯಾರಂಟಿಡ್ ಬರುತ್ತೆ. ಅಪ್ರಾಕ್ಸಿಮೇಟ್ ನಿಮ್ಗೆ ಏನು ಹೆಚ್ಚು ಕಮ್ಮಿ ಏನೋ ತುಂಬಾ ಏನು ಡಿಫ್ರೆನ್ಸ್ ಬರಲ್ಲ, ಒಂದು 10,000 ಹೆಚ್ಚು ಕಮ್ಮಿ ಬರುತ್ತೆ ಮೆಚುರಿಟಿ ಟೈಮಲ್ಲಿ. ಬಟ್ ಏನಂತಂದ್ರೆ ಎನಿ ಪೋಸ್ಟ್ ಆಫೀಸ್ ತಗೋಬಹುದು. ರೂರಲ್ ಸೈಡ್ ಎಲ್ಲ ಸಿಗುತ್ತಾ? ಹಾ ಮೇಡಮ್, ರೂರಲ್ ಅಲ್ಲಿ ನಮ್ಮಲ್ಲಿ RPLI ಅಂತ ಒಂದು ಸ್ಕೀಮ್ ಇದೆ, ರೂರಲ್ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಅಂತ. ಅಲ್ಲಿರೋರು ಜಾಸ್ತಿ ಹೆಚ್ಚು ಓದಿರಲ್ಲ, ಆದ್ರೆ ಅಲ್ಲಿರೋರು ಗ್ರಾಮ ಪಂಚಾಯತಿ ಅಡ್ರೆಸ್ ಅಂಡರ್ ಬರೋದಾದ್ರೆ ಅವ್ರಿಗೂ ಕೂಡ ನಾವು 10 lakhs ವರೆಗೂ ಇನ್ಶೂರೆನ್ಸ್ ಕೊಡ್ತೀವಿ. ಇದನ್ನ ನಾವು ಆಕ್ಚುಲಿ ಅಪ್ ಟು 50 lakhs ಕೊಡ್ತೀವಿ. ಆಮೇಲೆ ಮ್ಯಾಕ್ಸಿಮಮ್ ಇರೋದು ಅಪ್ ಟು 50 lakhs ತಗೋಬಹುದು. ರೂರಲ್ ಆದ್ರೆ ಅಪ್ ಟು 10 lakhs ಕೊಡ್ತೀವಿ. ಓಕೆ, ಇದು ಅರ್ಬನ್ ಅಂತ 50 lakhs ವರೆಗೂ ತಗೋಬಹುದು. ರೂರಲ್ ಆದ್ರೆ 10 lakhs ವರೆಗೂ ತಗೋಬಹುದು. ಹಾ ಮೇಡಮ್, ಈಗ ನಮ್ಮಲ್ಲಿ ಬೇರೆ ಬೇರೆ ಇನ್ಶೂರೆನ್ಸ್ ಅಂದ್ರೇನೆ LICನ ಅದು ಇದು ಅಂತ ಹೇಳ್ತಾರೆ. LICಗೆ ಇದಕ್ಕೆ ಕಂಪೇರ್ ಮಾಡಂಗೆ ಇಲ್ಲ, ಅಷ್ಟು ಬೋನಸ್ ಬರುತ್ತೆ. ಆಲ್ಮೋಸ್ಟ್ ನಿಮಗೆ ಬೆನಿಫಿಟ್, ಇದು ಲಾಸ್ ಏನಿಲ್ಲ. ಆದ್ರೆ ಜನಗಳಿಗೆ ಇದ್ರ ಬಗ್ಗೆ ತಿಳುವಳಿಕೆ ಇಲ್ಲ ಅಷ್ಟೇ. ಈ ತರ ಒಂದು ಸ್ಕೀಮ್ ಇದೆ ಅಂತ ಏನು ಜಾಸ್ತಿ ಆಗೋದು ಗೊತ್ತಿಲ್ಲ. ಹಾಗಾಗಿ ನೀವು ಯಾವಾಗಾದ್ರೂ ಪೋಸ್ಟ್ ಆಫೀಸ್ ವಿಸಿಟ್ ಮಾಡಿದ್ರೆ ನಾವೆಲ್ಲ ಹೇಳ್ತೀವಿ. ಆಕ್ಚುಲಿ ನಮಗೆ ಗೊತ್ತಿಲ್ಲ ಮೇಡಮ್, ಇದು ಈ ತರದ್ದು ಒಂದು ಸ್ಕೀಮ್ ಇದೆ ಅಂತ ಇಷ್ಟು ವರ್ಷ ನಮ್ಮಲ್ಲಿ ಅಡ್ವರ್ಟೈಸ್ಮೆಂಟ್ ಕಮ್ಮಿ, ಮಾರ್ಕೆಟಿಂಗ್ ಅಂದ್ರೆ ಇವರೆಲ್ಲ ಈಗ ಇತ್ತೀಚೆಗೆ ಮೊಬೈಲ್ ಎಲ್ಲ ಸ್ವಲ್ಪ ಅದು ಇದು ಹೇಳ್ತಿರ್ತಾರೆ. ಎಲ್ಲವೂ ನಿಜ ಅಲ್ಲ ಹೇಳೋದು, ಬಟ್ ಇಲ್ಲಿ ಪೋಸ್ಟ್ ಆಫೀಸ್ಗೆ ವಿಸಿಟ್ ಮಾಡಿದ್ರೆ ನಾವೆಲ್ಲ ಹೇಳ್ತೀವಿ ಮೇಡಮ್. ಸೊ ಫ್ರೆಂಡ್ಸ್, ಮೇಡಮ್ ಎಕ್ಸ್ಪ್ಲೇನ್ ಮಾಡಿದ್ದೆಲ್ಲ ಕೇಳಿದ್ರಲ್ವಾ.
ನಾನು ಹೋದಾಗ ಡ್ಯೂಟಿ ಟೈಮ್ ಆಗಿತ್ತು, ಹಾಗಾಗಿ ಮೇಡಮ್ ಸ್ವಲ್ಪ ಬೇಗನೆ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋದರು. ಸೊ ನನಗೊಂದು ಚಾರ್ಟ್ ಕೊಟ್ಟಿದ್ದಾರೆ. ಯಾರ್ಯಾರಿಗೆ ಕನ್ಫ್ಯೂಷನ್ ಇದೆ ಅಂಥವ್ರಿಗೋಸ್ಕರ ಶಾರ್ಟಾಗಿ ನಾನೊಂದು ಬ್ರೀಫ್ ನೋಟನ್ನು ಕೊಡ್ತೀನಿ. PLI ಅಂದರೆ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್, ಅಂದರೆ ಅಂಚೆ ಜೀವ ವಿಮೆ ಅಂತ. ಇದು 185 ವರ್ಷಗಳಿಂದ ಜಾರಿಯಲ್ಲಿರುವಂತಹ ಒಂದು ವಿಮೆ ಆಗಿರುತ್ತೆ. ಬಹಳಷ್ಟು ಜನ ಇದರ ಸದುಪಯೋಗವನ್ನು ಪಡ್ಕೊಳ್ತಾ ಇರ್ತಾರೆ, ಇನ್ನು ಕೆಲವರಿಗೆ ಇದು ತಿಳಿದಿರೋದಿಲ್ಲ. ಹಾಗಾಗಿ ಈ ಒಂದು ವಿಡಿಯೋನ ಮಾಡ್ತಿರೋಂಥದ್ದು. ನೀವು ಮೊದಲಿಗೆ PLI ಸ್ಕೀಮ್ ಮಾಡಿಸ್ಬೇಕು ಅಂತ ಯಾವುದೇ ನಿಯರೆಸ್ಟ್ ಪೋಸ್ಟ್ ಆಫೀಸ್ಗೆ ಹೋದರೆ ಅವ್ರು ಮೊದಲು ಕೇಳೋದೇ ನಿಮ್ಮ ಡೇಟ್ ಆಫ್ ಬರ್ತು. ಪ್ರೆಸೆಂಟ್ ನಿಮ್ಮ ಡೇಟ್ ಆಫ್ ಬರ್ತ್ ಎಷ್ಟು, ನೆಕ್ಸ್ಟ್ ಬರ್ತ್ಡೇ ಎಷ್ಟರಲ್ಲಿ ನಿಮ್ಮ ಏಜ್ ಎಷ್ಟಾಗುತ್ತೆ, ಎಷ್ಟು ವರ್ಷ ಮುಗಿಯುತ್ತೆ ಅಂತ ಕೇಳ್ತಾರೆ. ಸೊ ನೀವೆಷ್ಟು ಎಂಗೇಜ್ ಆಗಿರ್ತೀರ ನಿಮ್ಗೆ ಅಷ್ಟು ಅಡ್ವಾಂಟೇಜಸ್ ಸಿಗುತ್ತೆ. ನೋಡಿ, ಫಾರ್ ಎಕ್ಸಾಂಪಲ್ ನೀವು 19 ಇಯರ್ಸ್ ಇದ್ರಿ ಅಂತ ಇಟ್ಕೊಳ್ಳಿ. ಆಗ ನಿಮಗೆ ಟರ್ಮ್ ಇನ್ ಇಯರ್ಸ್ ಅಂದರೆ ಕಾಲಾವಕಾಶ, ನೀವೊಂದು ಇವಾಗ ಇನ್ಶೂರೆನ್ಸ್ ತೊಗೊಳ್ತೀರಾ, ಒಂದು ಪಾಲಿಸಿ ತೊಗೊಳ್ತೀರಾ ಅಂತೇಳಿದ್ರೆ ನಿಮಗೆ ಕಾಲಾವಕಾಶ 36 ವರ್ಷ ಕೊಡ್ತಾರೆ. ನೀವೊಂದು 10 ಲಕ್ಷದ ಇನ್ಶೂರೆನ್ಸ್ ತೊಗೊಂಡಿದ್ದೀರಾ ಅಂದ್ಕೊಳ್ಳಿ, ಅದರಲ್ಲಿ ನೀವು ಪರ್ ಮಂತು 1950 ರೂಪಾಯಿನ ಕಟ್ಟಬೇಕಾಗತ್ತೆ. ಓಕೆನಾ? 10 ಲಕ್ಷಕ್ಕೆ 1950 ರೂಪಾಯಿ ಕಟ್ತೀರಾ. ನಿಮಗೆ ಬೋನಸ್ ಆಗಿ 18,72,000 ಕೊಡ್ತಾರೆ. ಓಕೆ, 18,72,000. ನಿಮಗೆ ಟೋಟಲ್ ಆಗಿ 28,72,000 ಸಿಗುತ್ತೆ. ನೀವು 10 ವರ್ಷದ ಪಾಲಿಸಿ ತೊಗೊಂಡಿರ್ತೀರ, 20 ವರ್ಷದ ಪಾಲಿಸಿ ತೊಗೊಂಡಿರ್ತೀರೋ, ನೀವು ಎಷ್ಟು ವರ್ಷಕ್ಕೆ ತೊಗೊಂಡಿರ್ತೀರೋ ಅದರ ಬೇಸಿಸ್ ಮೇಲೆ ನೀವೆಷ್ಟು ಹಣವನ್ನು ಕಟ್ಟಿರ್ತೀರ ಅದರ ಡಬ್ಬಲ್ಗಿಂತ ಹೆಚ್ಚಿನ ಹಣ ನಿಮಗೆ ಸಿಗುತ್ತೆ. ಇದೇ ಥರ ಏಜ್ ಜಾಸ್ತಿ ಆಗ್ತಾ ಹೋದಂಗೆ ಟರ್ಮ್ ಇಯರ್ಸ್ ಕಡಿಮೆ ಕೊಡ್ತಾ ಹೋಗ್ತಾರೆ. ನೋಡಿ, 19 ಇದ್ದಾಗ 36 ಇರುತ್ತೆ, ಹಾಗೆ 30 ಇಯರ್ಸ್ಗೆ 25 ಇಯರ್ಸು, ಹಾಗೆ ಮುಂದೆ ಹೋಗ್ತಾ ಇದ್ದರೆ ನಿಮ್ಗೆ ಏಜ್ ಎಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ ಅಷ್ಟು ಟರ್ಮಿಂಗ್ ಇಯರ್ಸ್ನ ಕಡಿಮೆ ಕೊಡ್ತಾ ಹೋಗ್ತಾರೆ. ಓಕೆ ನೋಡಿ, ಆದರೆ ನೀವು 10 ಲಕ್ಷಕ್ಕೆ ಪರ್ ಮಂತ್ ಎಷ್ಟು ಅಮೌಂಟ್ ಕಟ್ತೀರಾ ನೋಡಿ, ಪರ್ ಮಂತ್ ಎಷ್ಟು ಅಮೌಂಟ್ ಕಟ್ತೀರಾ ಅದಕ್ಕೆ ಡಬಲ್ ತ್ರಿಬಲ್ ಅಷ್ಟು ಹಣ ಬರುತ್ತೆ. ಡಬಲ್ಗಿಂತ ಹೆಚ್ಚು, ತ್ರಿಬಲ್ಗಿಂತ ಕಡಿಮೆ. ಓಕೆ, ಇಷ್ಟು ಅಮೌಂಟ್ ಬರುತ್ತೆ. ಯಾವುದೇ ಬ್ಯಾಂಕಲ್ಲೂ ಸಹ ಇಂಥ ಒಂದು ಅವಕಾಶ ಸಿಗಲ್ಲ. ನೀವು ಒಂದು ಮನೆ ಬಾಡಿಗೆ ಕಟ್ತಾ ಇದ್ದೀರಾ ಅಂತೇಳ್ಬಿಟ್ಟು ನಂದೆಲ್ಲ ಈ ಅಮೌಂಟು ಅಂತ ಪೋಸ್ಟ್ ಆಫೀಸಲ್ಲಿ ಈ PSI ಸ್ಕೀಮ್ನ ತೆಗೆದು ಹಣ ತುಂಬ್ತಾ ಹೋಗಿ ನೀವು 10 ವರ್ಷಕ್ಕೆ ಮಾಡಿಸಿದಿರಾ ಅಥವಾ 7 ವರ್ಷಕ್ಕೆ ಮಾಡಿಸಿದಿರಾ ಅಥವಾ 20 ವರ್ಷಕ್ಕೆ ಮಾಡಿಸಿದಿರಾ ಅಷ್ಟರಲ್ಲಿ ನಿಮ್ಗೆ ಎಷ್ಟು ದುಡ್ಡು ಬರುತ್ತೆ ಅಂದರೆ ನೀವೊಂದು ಮನೆನೋ ಅಥವಾ ಸೈಟೋ ತೊಗೋಬೋದು, ಅಷ್ಟು ದುಡ್ಡು ಬರುತ್ತೆ. ಇಂಥ ಅವಕಾಶನ ಎಲ್ಲರೂ ಸದುಪಯೋಗ ಪಡಿಸ್ಕೊಳ್ಳಿ. ಯಾರೂ ಸಹ ಈ ಅವಕಾಶಗಳನ್ನು ಮಿಸ್ ಮಾಡ್ಕೋಬೇಡಿ. ಈ ಅವಕಾಶ ಪ್ರತಿಯೊಬ್ಬರಿಗೂ ಸಿಗಲ್ಲ. ಯಾರು ಡಿಗ್ರಿ ಮಾಡಿರ್ತಾರೋ ಅಂಥವ್ರಿಗೆ ಮಾತ್ರ. ಹಿಂದೆ ಎಲ್ಲ ಮೇಡಮ್ ಹೇಳಿದಾಗೆ ಆರ್ಮಿ, ನೇವಿ, ಡಾಕ್ಟರ್ಸು, ಇಂಜಿನಿಯರ್ಸು ಇಂಥವ್ರಿಗೆ ಮಾತ್ರ ಕೊಡ್ತಾಯಿತ್ತು. ಸೊ ನಮ್ಮ ಯೂತ್ಸ್ಗೂ ಹೆಲ್ಪ್ ಆಗಲಿ ಅಂತೇಳ್ಬಿಟ್ಟು ಈ ಸ್ಕೀಮ್ನ ಈಗ ಯೂತ್ಸ್ಗೆ ಅಂದರೆ ಡಿಗ್ರಿ ಕಂಪ್ಲೀಟ್ ಆಗಿರೋರಿಗೂ ಸಹ ಕೊಡ್ತಾ ಇದ್ದಾರೆ. ಆದಷ್ಟು ಎಲ್ಲರೂ ಈ ಒಂದು ಅವಕಾಶವನ್ನು ಯೂಸ್ ಮಾಡಿಕೊಡಿ. ನೀವು ಸಹ ಫೈನಾನ್ಷಿಯಲಿ ಸ್ಟೇಬಲ್ ಆಗಿ ಅಂತ ಕೇಳ್ಕೊಳ್ತೀನಿ. ನೀವು ಒಂದ್ಸಲ PLI ಸ್ಕೀಮ್ನ ಸ್ಟಾರ್ಟ್ ಮಾಡಿದ್ರಿ ಅಂತೇಳಿದ್ರೆ ಅಟ್ ಎನಿ ಕಾಸ್ಟ್ 3 ಇಯರ್ಸ್ ಕಂಪ್ಲೀಟಾಗಿ ಕಟ್ಟಲೇಬೇಕು. 3 ಇಯರ್ಸ್ ಎಬವ್ ಎಷ್ಟೇ ವರ್ಷಕ್ಕೆ ನೀವು ಸ್ಕಿಪ್ ಮಾಡಿದ್ರೂ ಸಹ ನೀವೆಷ್ಟು ಅಮೌಂಟ್ ಕಟ್ಟಿರ್ತೀರಾ ಅದಕ್ಕೆ ಡಬಲ್ ಸೇರಿಸಿ ಕೊಡ್ತಾರೆ. 3 ಇಯರ್ಸ್ ಬಿಲೋ ನೀವೇನಾದರೂ ಸ್ಟಾಪ್ ಮಾಡ್ತೀನಿ ಅಂದರೆ ಪೋಸ್ಟ್ ಆಫೀಸ್ ಕಡೆಯಿಂದ ನಿಮಗೆ 1 ರೂಪೀ ಸಹ ಸಿಗಲ್ಲ. ಇದೊಂದು ಮೈಂಡಲ್ಲಿ ಇಟ್ಕೊಳ್ಳಿ. 3 ಇಯರ್ಸ್ ಕಟ್ಟಲೇಬೇಕು. 3 ಇಯರ್ಸಿಂದ ಒಳಗಡೆ ನೀವು 1 ತಿಂಗಳು ಕಡಿಮೆ ಕಟ್ಟಿದ್ರು ಸಹ ನಿಮಗೆ 1 ರೂಪೀನೂ ಸಹ ಸಿಗಲ್ಲ. ಸೊ ಕಂಪಲ್ಸರಿ 3 ವರ್ಷದ ಮೇಲೆ 5 ವರ್ಷ 10 ವರ್ಷ ಎಷ್ಟು ವರ್ಷ ಕಟ್ತಿರೋ ಕಟ್ಟಿ. ಆಗ ನಿಮ್ಮ ಅಮೌಂಟ್ಗೆ ಸೂಕ್ತವಾದ ಬೆಲೆಯನ್ನು ನಿಗದಿ ಮಾಡಿ ಅವರು ನಿಮಗೆ ಅಮೌಂಟನ್ನು ಕೊಡ್ತಾರೆ. ಓಕೆ, ನಿಮಗೆ ಈ ಸ್ಕೀಮ್ ಇಷ್ಟ ಆಗಿದ್ದು ಮಂತ್ಲಿ ನಾವು ಹೋಗಿ ಪೋಸ್ಟ್ ಆಫೀಸಲ್ಲೇ ಪೇ ಮಾಡೋಕ್ಕಾಗಲ್ಲ, ನಮಗೆ ಜಾಬ್ಗೆ ತೊಂದರೆ ಆಗುತ್ತೆ ಅನ್ನೋರಿದ್ದರೆ ನೀವು ನಿಮ್ಮ ಫೋನ್ ಮುಖಾಂತರ ಫೋನ್ಪೇ ಮುಖಾಂತರನೇ ಕಟ್ಬೋದು. ಅಲ್ಲೇ ಹೋಗಿ ಪೇ ಮಾಡಬೇಕಾದ ಅವಶ್ಯಕತೆ ಏನೂ ಇಲ್ಲ.